ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಭೂಮಿಯ ಮೇಲೆ ಒಬ್ಬ ದೈವಿಕ ದೇವರಿದ್ದಾರೆ. ಅವರ ಕೈಕಾಲುಗಳು ಅಪೂರ್ಣವಾಗಿವೆ. ಅವರ ಕಣ್ಣುಗಳು ಎಂದಿಗೂ ಮುಚ್ಚುವುದಿಲ್ಲ. ಅವರು ನಿದ್ದೆ ಮಾಡುವುದಿಲ್ಲ ಅಥವಾ ದಣಿಯುವುದಿಲ್ಲ. ಮತ್ತು ಆದರೂ ಕೋಟ್ಯಾಂತರ ಜನರು ಅವರನ್ನು ಜಗತ್ತಿನ ಸ್ವಾಮಿ ಎಂದು ಕರೆಯುತ್ತಾರೆ. ಪೂರಿಯ ಆ ಮಹಾ ದೇವಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ಸಮುದ್ರದ ಅಲೆಗಳು ಅವರ ಪಾದಗಳ ದಿಕ್ಕಿನಲ್ಲಿ ಬಂದು ಅಪ್ಪಳಿಸುತ್ತವೆ. ಅಲ್ಲಿ ಭಗವಾನ್ ಜಗನ್ನಾಥರು ವಿರಾಜಮಾನರಾಗಿದ್ದಾರೆ. ಅವರ ದೊಡ್ಡದಾದ ದುಂಡಗಿನ ಕಣ್ಣುಗಳು ಎಂದಿಗೂ ರೆಪ್ಪೆ ಬಡಿಯುವುದಿಲ್ಲ, ಏಕೆಂದರೆ ಅವರು ಪ್ರತಿ ಕ್ಷಣವೂ ಪ್ರತಿ ಜೀವಿಯನ್ನು ನೋಡುತ್ತಿದ್ದಾರೆ. ಆ ಜಗನ್ನಾಥರ ಮೂರ್ತಿ ಅಪೂರ್ಣವಾಗಿದೆ ಮತ್ತು ಆ ಅಪೂರ್ಣತೆಯಲ್ಲೇ ಅಂತಹ ಒಂದು ರಹಸ್ಯ ಅಡಗಿದೆ. ಅದು ನಿಮ್ಮ ಆತ್ಮವನ್ನೇ ಅಲುಗಾಡಿಸುತ್ತದೆ. ಇಂದು ನಾವು ಭಗವಾನ್ ಜಗನ್ನಾಥರಿಗೆ ಸಂಬಂಧಿಸಿದ ಆ ಪ್ರಸಿದ್ಧ ಕಥೆಯನ್ನು ಹೇಳಲಿದ್ದೇವೆ. ಇದನ್ನು ಪುರಾಣಗಳು, ಜನಪದ ಸಂಪ್ರದಾಯಗಳು ಮತ್ತು ಶತಮಾನಗಳಿಂದ ನಡೆದು ಬಂದಿರುವ ನಂಬಿಕೆಗಳಲ್ಲಿ ಹೇಳಲಾಗುತ್ತದೆ. ದ್ವಾರಕೆಯ ಮುಳುಗಡೆಯಿಂದ ಶ್ರೀಕೃಷ್ಣನ ನಿರ್ಗಮನದಿಂದ ಮತ್ತು ಸಮುದ್ರದಲ್ಲಿ ಕರಗಿದ ದೈವಿಕ ಹೃದಯದ ಕಥೆಯಿದು. ನಮ್ಮೊಂದಿಗೆ ಇರಿ, ಏಕೆಂದರೆ ಈ ಕತೆ ನಿಮ್ಮನ್ನು ಆ ಸತ್ಯಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ದೇವರು ಮತ್ತು ಭಕ್ತರ ನಡುವಿನ ಎಲ್ಲ ಅಂತರಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ. ಜೈ ಜಗನ್ನಾಥ. ಮಹಾಭಾರತದ ಮಹಾಯುದ್ಧದಲ್ಲಿ 18 ದಿನಗಳವರೆಗೆ ಕುರುಕ್ಷೇತ್ರ ಭೂಮಿ ರಕ್ತದಿಂದ ನೆನೆದಿತ್ತು. ಮತ್ತು ಆ ಯುದ್ಧ ಮುಗಿದಾಗ ಗಾಂಧಾರಿಯ 100 ಪುತ್ರರು ಒಬ್ಬೊಬ್ಬರಾಗಿ ಮೃತ್ಯುವನ್ನು ತಲುಪಿದ್ದರು. ಆ ತಾಯಿಯ ನೋವನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಮತ್ತು ಆ ನೋವು ಅವಳನ್ನು ಅಂತಹ ಒಂದು ಪ್ರಶ್ನೆಯ ಮುಂದೆ ನಿಲ್ಲಿಸಿತು. ಗಾಂಧಾರಿ ಹೇಳುತ್ತಾಳೆ, ಹೇ ಕೃಷ್ಣ, ನೀನು ಸರ್ವಶಕ್ತಿಮಾನನಾಗಿದ್ದೆ. ನಿನ್ನ ಒಂದು ಸೂಚನೆಯ ಮೇರೆಗೆ ಈ ಯುದ್ಧ ನಿಲ್ಲಬಹುದಾಗಿತ್ತು. ಹಾಗಾದ್ರೆ ಏಕೆ ತಡೆಯಲಿಲ್ಲ? ಗಾಂಧಾರಿ ಕಣ್ಣಿನ ಪಟ್ಟಿ ತೆರೆದಳು ಮತ್ತು ತನ್ನ ಸಮಸ್ತ ತಪಸ್ಸಿನ ಶಕ್ತಿಯಿಂದ ಶ್ರೀಕೃಷ್ಣನಿಗೆ ಶಾಪ ನೀಡಿದಳು. ಹೇ ಮಾಧವ, ನನ್ನ ವಂಶನಾಶವಾದಂತೆ 36 ವರ್ಷಗಳ ಒಳಗಾಗಿ ನಿನ್ನ ಯದುವಂಶವು ಪರಸ್ಪರ ಕಾದಾಡಿ ನಾಶವಾಗುತ್ತದೆ ಮತ್ತು ನಿನ್ನ ದ್ವಾರಕ ಸಮುದ್ರದಲ್ಲಿ ಲೀನವಾಗುತ್ತದೆ. ಶ್ರೀಕೃಷ್ಣ ನಕ್ಕರು, ಏಕೆಂದರೆ ಅವರಿಗೆ ತಿಳಿದಿತ್ತು ಇದು ಶಾಪವಲ್ಲ, ಇದು ಅವರ ಲೀಲೆಯ ಒಂದು ಅಧ್ಯಾಯ. ಮತ್ತು ಸರಿಯಾಗಿ 36 ವರ್ಷಗಳ ನಂತರ ಆ ಶಾಪ ಸಾಕಾರಗೊಳ್ಳತೊಡಗಿತು. ಯದುವಂಶಿಗಳಲ್ಲಿ ಕಲಹ ಉಂಟಾಯಿತು. ಅವರು ಒಬ್ಬರ ಮೇಲೊಬ್ಬರು ಮುಗಿಬಿದ್ದರು. ದ್ವಾರಕೆಯ ಆ ಸ್ವರ್ಣ ನಗರಿ ನಿಧಾನವಾಗಿ ಸಮುದ್ರದ ಆಳದಲ್ಲಿ ಇಳಿಯತೊಡಗಿತು. ಮತ್ತು ಅವೆಲ್ಲದರ ನಡುವೆ ಶ್ರೀಕೃಷ್ಣ ಏಕಾಂಗಿಯಾಗಿ ಒಂದು ಅರಣ್ಯದಲ್ಲಿ ಒಂದು ಮರದ ಕೆಳಗೆ ಮಲಗಿದ್ದರು. ಅವರ ಪಾದಗಳು ಕೆಂಪಾಗಿದ್ದವು. ಯಾರೋ ದೈವಿಕ ಕಮಲ ಭೂಮಿಗೆ ಇಳಿದು ಬಂದಿದೆಯೋ ಎಂಬಂತೆ. ಆಗ ಅಲ್ಲಿ ಬಂದ ಜರ ಎಂಬೊಬ್ಬ ಬೇಟೆಗಾರ ಪೊದೆಗಳ ಹಿಂದಿನಿಂದ ಆ ಕೆಂಪು ಆಬೆಯನ್ನು ಕಂಡನು ಮತ್ತು ಇದು ಯಾವುದೇ ಜಿಂಕೆಯ ಕಣ್ಣು ಎಂದು ಭಾವಿಸಿದನು. ಅವನು ಗುರಿ ಇಟ್ಟನು ಮತ್ತು ಬಾಣ ಬಿಟ್ಟನು. ಹತ್ತಿರಕ್ಕೆ ಬಂದಾಗ ನೋಡಿ ಬೆಚ್ಚಿಬಿದ್ದನು. ಅವನ ಬಾಣ ಸಾಕ್ಷಾತ್ ದೇವರ ಪಾದದಲ್ಲಿತ್ತು. ಅವನು ಭೂಮಿಗೆ ಬಿದ್ದು ಅಳುತ್ತಾ ಹೇಳಿದನು, ಹೇ ಪ್ರಭು, ನನ್ನಿಂದ ದೊಡ್ಡ ಪಾಪವಾಗಿದೆ, ನನ್ನನ್ನು ಕ್ಷಮಿಸಿ. ಆಗ ಶ್ರೀಕೃಷ್ಣ ಶಾಂತ ಮುಗುಳ್ನಗೆಯೊಂದಿಗೆ ಹೇಳಿದರು, ಜರ, ನೀನು ಯಾವುದೇ ಪಾಪ ಮಾಡಿಲ್ಲ. ತ್ರೇತಾಯುಗದಲ್ಲಿ ನೀನು ವಾನರ ರಾಜ ಬಾಲಿಯಾಗಿದ್ದೆ ಮತ್ತು ನಾನು ರಾಮನಾಗಿದ್ದೆ. ಯಾರು ಮರದ ಮರೆಯಲ್ಲಿ ನಿನ್ನ ವಧೆ ಮಾಡಿದ್ದರೋ ಈ ಬಾಣ ಅದೇ ಋಣ ತೀರಿಸುತ್ತಿದೆ. ಹೋಗು, ನೀನು ಮುಕ್ತನಾಗು. ಅರ್ಜುನ ದೌಡಾಯಿಸಿ ಬಂದನು. ಅವನು ಶ್ರೀಕೃಷ್ಣರವರ ಅಂತಿಮ ಸಂಸ್ಕಾರ ಮಾಡಿದನು. ಪೂರ್ಣ ದೇಹ ಚಿತೆಯಲ್ಲಿ ಭಸ್ಮವಾಯಿತು. ಆದರೆ ಒಂದು ವಸ್ತು ಉರಿಯಲಿಲ್ಲ, ಅದು ಶ್ರೀಕೃಷ್ಣನ ಹೃದಯ. ಆ ದೈವಿಕ ಹೃದಯ, ಇದರಲ್ಲಿ ಸಮಸ್ತ ಸೃಷ್ಟಿಯ ಪ್ರೀತಿ ಅಡಗಿತ್ತು. ಅದು ಅಗ್ನಿಯಲ್ಲಿಯೂ ನಾಶವಾಗಲಿಲ್ಲ. ಆಗ ಆಕಾಶವಾಣಿಯಾಯಿತು, ಅರ್ಜುನ, ಈ ಹೃದಯವನ್ನು ಒಂದು ಕಾಷ್ಠಪಟ್ಟದ ಮೇಲೆ ಇಟ್ಟು ಜಲದಲ್ಲಿ ಪ್ರವಹಿಸು. ಅರ್ಜುನನು ಹಾಗೆಯೇ ಮಾಡಿದನು ಮತ್ತು ಆ ದೈವಿಕ ಹೃದಯ ನದಿಯ ದಾರಿ ಮೇಲೆ ಸವಾರಿ ಮಾಡಿ ಸಮುದ್ರದ ಕಡೆಗೆ ಹರಿಯಿತು. ಯುಗಗಳು ಕಳೆದವು. ಆ ಹೃದಯ ಹರಿಯುತ್ತಲೇ ಇತ್ತು. ಸಮುದ್ರದ ಆಳದಲ್ಲಿ
ಅಲೆಗಳ ಜೊತೆ ಮತ್ತು ಅಂತಿಮವಾಗಿ ಅದು ತಲುಪಿದ್ದು ಒಡಿಶಾದ ಮಹಾನದಿಯ ತಟದಲ್ಲಿ. ಅಲ್ಲಿ ಒಂದು ಪ್ರಾಚೀನ ಬುಡಕಟ್ಟು ವಾಸಿಸುತ್ತಿತ್ತು, ಸಬರ ಬುಡಕಟ್ಟು, ಮತ್ತು ಅವರ ಮುಖ್ಯಸ್ಥರಾಗಿದ್ದರು ವಿಶ್ವವಸು. ಒಂದು ದಿನ ವಿಶ್ವವಸು ನದಿಯ ತೀರದಲ್ಲಿದ್ದಾಗ ಒಂದು ಕಾಷ್ಟ ಖಂಡದಿಂದ ಅದ್ಭುತ ದೈವಿಕ ಪ್ರಕಾಶ ಹೊರಬರುತ್ತಿತ್ತು. ಅವನು ಅದನ್ನು ಎತ್ತಿದನು, ಆ ದಿವ್ಯತೆಯನ್ನು ಅನುಭವಿಸಿದನು ಮತ್ತು ಅರ್ಥ ಮಾಡಿಕೊಂಡನು. ಇದು ಯಾವುದೇ ಸಾಧಾರಣ ಮರವಲ್ಲ, ಇದರಲ್ಲಿ ಸ್ವಯಂ ಭಗವಾನ್ ವಾಸಿಸುತ್ತಾರೆ. ಅವನು ಆ ಹೃದಯವನ್ನು ಒಂದು ಗುಹೆಯಲ್ಲಿ ಸ್ಥಾಪಿಸಿದನು. ಅದರ ಹೆಸರು ಇಟ್ಟನು ನೀಲಮಾಧವ, ಮತ್ತು ಪ್ರತಿದಿನ ತನ್ನ ರೀತಿಯಲ್ಲಿ ಅವರ ಪೂಜೆ ಮಾಡಲು ತೊಡಗಿದನು. ಅದೇ ಸಮಯದಲ್ಲಿ ದೂರದ ಅವಂತಿ, ಅಂದರೆ ಇಂದಿನ ಉಜ್ಜಯಿನಿಯಲ್ಲಿ ರಾಜ ಇಂದ್ರದ್ಯುಮ್ನ ಆಳ್ವಿಕೆ ನಡೆಸುತ್ತಿದ್ದರು. ಅವರು ಭಗವಾನ್ ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಒಂದು ದಿನ ಒಬ್ಬ ಯಾತ್ರಿ ಸಾಧು ಅವರ ದರ್ಬಾರಿಗೆ ಬಂದು ಹೇಳಿದರು, ಹೇ ರಾಜನ್, ಒಡಿಶಾದಲ್ಲಿ ಒಂದು ಅಂತಹ ಸ್ಥಳವಿದೆ. ಅಲ್ಲಿ ಭಗವಾನ್ ವಿಷ್ಣು ಸ್ವಯಂ ನೀಲಮಾಧವನ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ನೀವು ಅವರ ದರ್ಶನ ಮಾಡಬೇಕೆಂದು ಬಯಸಿದರೆ ಆ ಸ್ಥಳವನ್ನು ಹುಡುಕಿ ಎಂದು. ರಾಜನ ಕಣ್ಣುಗಳಲ್ಲಿ ಹೊಳಪು ಬಂದಿತು. ಅವರು ತಮ್ಮ ರಾಜಪುರೋಹಿತರ ಸಹೋದರರ ವಿದ್ಯಾಪತಿಯನ್ನು ಕರೆದರು. ವಿದ್ಯಾಪತಿ ಒಬ್ಬ ವಿದ್ವಾನ್ ಬ್ರಾಹ್ಮಣ, ಬುದ್ಧಿವಂತ ಮತ್ತು ಸಾಹಸಿ. ರಾಜನು ಹೇಳಿದನು, ವಿದ್ಯಾಪತಿ, ಹೋಗು, ನೀಲಮಾಧವನನ್ನು ಹುಡುಕಿ ಹಿಂತಿರುಗಿ ಬಾ ಎಂದು. ವಿದ್ಯಾಪತಿ ಒಡಿಶಾ ತಲುಪಿದರು. ಒಂದು ಬುಡಕಟ್ಟು ಮುಖಂಡ ನೀಲ ಮಾಧವನ ಪೂಜೆ ಮಾಡುತ್ತಾನೆಂದು ಗೊತ್ತಾಯಿತು. ಆದರೆ ಆ ಸ್ಥಳ ಗುಪ್ತವಾಗಿದೆ, ಯಾರಿಗೂ ಗೊತ್ತಿರಲಿಲ್ಲ. ವಿದ್ಯಾಪತಿ ಸಬರಹಳ್ಳಿಯನ್ನು ತಲುಪಿದನು. ವಿಶ್ವವಸು ಅವನನ್ನು ಸ್ವಾಗತಿಸಿದನು. ವಿದ್ಯಾಪತಿ ಮೆಲ್ಲನೆ ಕೇಳಿದನು, ನಾನು ನೀಲಮಾಧವನ ದರ್ಶನ ಮಾಡಬಹುದೇ? ವಿಶ್ವವಸು ನಿರಾಕರಿಸಿದರು. ಆ ಸ್ಥಳ ಗುಪ್ತವಾಗಿದೆ, ನಾನು ಯಾವುದೇ ಬಾಹ್ಯ ವ್ಯಕ್ತಿಯನ್ನು ಅಲ್ಲಿಗೆ ಕರೆದೊಯ್ಯಲು ಸಾಧ್ಯವಿಲ್ಲ. ವಿದ್ಯಾಪತಿ ಸುಮ್ಮನಾದನು. ದಿನಗಳು ಕಳೆದವು, ಸಪ್ತಾಹಗಳು ಕಳೆದವು, ಮತ್ತು ನಿಧಾನವಾಗಿ ವಿದ್ಯಾಪತಿಯ ಮನಸ್ಸು ವಿಶ್ವವಸುವಿನ ಮಗಳು ಲಲಿತಾಳ ಮೇಲೆ ಬಿದ್ದಿತು. ಇಬ್ಬರು ವಿವಾಹವಾದರು. ಸ್ವಲ್ಪ ಸಮಯದ ನಂತರ ವಿದ್ಯಾಪತಿ ಲಲಿತದಲ್ಲಿ ವಿನಂತಿ ಮಾಡಿದನು, ಪ್ರಿಯೆ, ಏನು ನೀನು ನಿನ್ನ ತಂದೆಯ ಬಳಿ ಹೇಳಬಲ್ಲೆಯಾ? ಅವರು ಒಂದು ಬಾರಿ ನನಗೆ ನೀಲಮಾಧವನ ದರ್ಶನ ಮಾಡಿಸಲಿ ಎಂದು. ಲಲಿತಾ ತನ್ನ ತಂದೆಯ ಬಳಿ ಹೋದಳು. ವಿಶ್ವವಸು ಅವಳ ಮಾತನ್ನು ಕೇಳಿ ಕರಗಿದನು, ಆದರೆ ಒಂದು ಷರತ್ತಿನ ಮೇಲೆ. ವಿದ್ಯಾಪತಿಯ ಕಣ್ಣುಗಳಿಗೆ ಪಟ್ಟಿಬದ್ಧವಾಗಿರಬೇಕು. ಅವನು ಕೇವಲ ದರ್ಶನ ಮಾಡುತ್ತಾನೆ, ದಾರಿ ನೋಡಬಾರದು. ವಿದ್ಯಾಪತಿ ಅದಕ್ಕೆ ರಾಜಿಯಾದನು. ಆದರೆ ಅವನು ಚತುರನಾಗಿದ್ದ. ಅವನು ತನ್ನ ಮುಷ್ಟಿಯಲ್ಲಿ ಸಾಸಿವೆ ಕಾಳುಗಳನ್ನು ಅಡಗಿಸಿಕೊಂಡಿದ್ದ ಮತ್ತು ಪೂರ್ತಿ ದಾರಿಯಲ್ಲಿ ಒಂದೊಂದು ಕಾಳು ಬೀಳಿಸುತ್ತಾ ಬಂದಿದ್ದನು. ಅವನು ಆ ಗುಹೆಯಲ್ಲಿ ತಲುಪಿದಾಗ ಮತ್ತು ಅವನ ಕಣ್ಣಿನ ಪಟ್ಟಿ ತೆರೆದಾಗ ನೀಲಮಾಧವನ ಆ ದಿವ್ಯ ಉಪಸ್ಥಿತಿ ನೋಡಿ ಅವನು ಮಂತ್ರಮುಗ್ಧನಾದನು. ಆ ಕ್ಷಣ ಅವನ ಜೀವನದ ಅತ್ಯಂತ ಪವಿತ್ರ ಕ್ಷಣವಾಗಿತ್ತು. ಹಿಂತಿರುಗಿ ಬಂದು ವಿದ್ಯಾಪತಿ ರಾಜ ಇಂದ್ರದ್ಯುಮ್ನನಿಗೆ ಎಲ್ಲ ವಿಷಯವನ್ನು ತಿಳಿಸಿದನು. ಕೆಲವು ತಿಂಗಳುಗಳ ನಂತರ ಆ ಸಾಸಿವೆ ಕಾಳುಗಳು ಮೊಳಕೆಯೊಡೆದವು. ಭೂಮಿಯ ಮೇಲೆ ಹಸಿರು ಗಿಡಗಳ ಒಂದು ಉದ್ದದ ಗೆರೆ ಬಂತು, ಒಂದು ದಾರಿ. ರಾಜ ಇಂದ್ರದ್ಯುಮ್ನ ಆ ದಾರಿಯ ಮೇಲೆ ನಡೆದರು. ಬೆಟ್ಟಗಳನ್ನು ದಾಟಿದರು, ಕಾಡನ್ನು ದಾಟಿದರು ಮತ್ತು ಆ ಗುಹೆಯ ತನಕ ತಲುಪಿದರು. ಆದರೆ ಅವರು ಅಲ್ಲಿ ಹೋಗಿ ತಲುಪಿದಾಗ ಗುಹೆಯು ಖಾಲಿಯಾಗಿತ್ತು. ನೀಲಮಾಧವ ಅಂತರ್ಧಾನವಾಗಿದ್ದರು. ರಾಜನ ಮನಸ್ಸು ಕರಗಿತು. ಅವರು ಮರಳಲು ತೊಡಗಿದರು. ಆದರೆ ಆ ರಾತ್ರಿ ಭಗವಾನ್ ವಿಷ್ಣು ರಾಜನ ಕನಸಿನಲ್ಲಿ ಪ್ರಕಟರಾಗಿ ಹೇಳಿದರು, ಇಂದ್ರದ್ಯುಮ್ನ, ಗಾಬರಿಯಾಗಬೇಡ. ನೀಲಮಾಧವನ ರೂಪದಲ್ಲಿ ನನ್ನ ಆ ಗುಹೆಯಲ್ಲಿ ಇರುವುದು ಇನ್ನೂ ಸಾಧ್ಯವಿರಲಿಲ್ಲ. ಆದರೆ ಪುರಿಯ ಸಮುದ್ರ ತಟಕ್ಕೆ ಹೋಗು. ಅಲ್ಲಿ ಒಂದು ವಿಶಾಲ ಕಾಷ್ಠಖಂಡ ಅಲೆಗಳ ಮೇಲೆ ತೀರುತ್ತಾ ಬರುತ್ತದೆ. ಅದರ ಮೇಲೆ ಶಂಖ, ಚಕ್ರ, ಗದ ಮತ್ತು ಪದ್ಮದ ಚಿಹ್ನೆ ಇರುತ್ತದೆ. ಅದು ದಾರು ಬ್ರಹ್ಮವಾಗಿದೆ. ಆ ಮರದಿಂದ ನನ್ನ 3 ಮೂರ್ತಿಗಳನ್ನು ಮಾಡಿಸು, ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ, ಮತ್ತು ಅವುಗಳನ್ನು ಒಂದು ಭವ್ಯ ಮಂದಿರದಲ್ಲಿ ಸ್ಥಾಪಿಸು ಎಂದು ಹೇಳಿದರು. ರಾಜನ ಕಣ್ಣುಗಳು ತೆರೆದವು. ಮರುದಿನ ಅವರು ಪುರಿಯ ಸಮುದ್ರ ತಟಕ್ಕೆ ತಲುಪಿದರು ಮತ್ತು ನಿಜವಾಗಿಯೂ ಒಂದು ವಿಶಾಲವಾದ ಬೇವಿನ ಮರದ ಲಟ್ಟಿ
ಸಮುದ್ರ ಅಲೆಗಳ ಮೇಲೆ ತೇಲುತ್ತಾ ಬರುತ್ತಿತ್ತು. ಅದರಿಂದ ದಿವ್ಯ ಸುಗಂಧ ಬರುತ್ತಿತ್ತು. ಅದರ ಮೇಲೆ ಅಲೌಕಿಕ ಚಿಹ್ನೆಗಳು ಬೆಳಗುತ್ತಿದ್ದವು. ಆ ತೀರವೇ ಪವಿತ್ರವಾಗಿತ್ತು. ರಾಜ ತನ್ನ 100 ಸೇವಕರಿಗೆ ಆದೇಶಿಸಿದನು. ಆದರೆ ಆ ಮರ ಭೂಮಿಗೆ ಅಂಟಿಕೊಂಡಿತ್ತು. ಆನೆಗಳನ್ನು ಹಚ್ಚಲಾಯಿತು. ದಪ್ಪ ದಪ್ಪದ ಹಗ್ಗಗಳನ್ನು ಕಟ್ಟಲಾಯಿತು. ಆದರೂ ಏನೂ ಆಗಲಿಲ್ಲ. ಆ ರಾಜನಿಗೆ ನೆನಪಾಯಿತು ವಿಶ್ವವಸು. ಆ ಬುಡಕಟ್ಟು ಮುಖಂಡನನ್ನು ಕರೆಸಲಾಯಿತು. ವಿಶ್ವವಸು ಆ ಕಾಷ್ಟಖಂಡವನ್ನು ಸ್ಪರ್ಶಿಸಿದಾಗ ಸಾಕ್ಷಾತ್ ಭಗವಂತನೇ ಅದನ್ನು ಹಗುರ ಮಾಡಿದಂತಾಯಿತು ಮತ್ತು ಆ ಮರ ಸಹಜವಾಗಿ ತೀರಕ್ಕೆ ಬಂದಿತು. ನಂತರ ರಾಜರಿಗೆ ಒಂದು ಪ್ರಶ್ನೆ ಮೂಡಿತು. ಈ ಮರದಿಂದ ಮೂರ್ತಿಗಳನ್ನು ಮಾಡುವವರು ಯಾರು? ರಾಜ ಒಡಿಶಾದ ಅತ್ಯುತ್ತಮ ಶಿಲ್ಪಿಗಳನ್ನು ಕರೆದರು. ಅವರೆಲ್ಲರೂ ಬಂದರು. ತಮ್ಮ ಚೀನಿಯನ್ನು ಎತ್ತಿದರು. ಆದರೆ ಆ ಮರ ಎಷ್ಟು ಕಠೋರವಿತ್ತೆಂದರೆ ಅದರ ಮೇಲೆ ಒಂದು ಚಿಹ್ನೆಯೂ ಬೀಳಲಿಲ್ಲ. ರಾಜ ಮತ್ತೆ ಭಗವಾನ್ ವಿಷ್ಣುವಿನ ಧ್ಯಾನ ಮಾಡಿದರು. ಆಗ ಒಂದು ಸ್ವಪ್ನ ಬಂತು. ರಾಜನ್, ದೇವಶಿಲ್ಪಿ ವಿಶ್ವಕರ್ಮನ ಆರಾಧನೆ ಮಾಡು. ಈ ಕಾರ್ಯ ಕೇವಲ ಅವರೇ ಮಾಡಬಲ್ಲರು. ರಾಜ ತಪಸ್ಸು ಮಾಡಿದರು ಮತ್ತು ಒಂದು ಪ್ರಭಾತ ಮಂದಿರದ ದ್ವಾರದಲ್ಲಿ ಒಬ್ಬ ವೃದ್ಧ ಬಡಗಿ ನಿಂತಿದ್ದನು. ಬಾಗಿದ ಸೊಂಟ, ಬಿಳಿಯ ಕೂದಲು, ಕೈಯಲ್ಲಿ ಚಿನ್ನಿ ಮತ್ತು ಸುತ್ತಿಗೆ ಹಿಡಿದಿದ್ದರು. ಅವನು ಹೇಳಿದನು, ರಾಜನ್, ನಾನು ಕೇಳಲ್ಪಟ್ಟೆ, ನೀವು ಮೂರ್ತಿಗಳನ್ನು ಮಾಡಿಸಲು ಬಯಸುತ್ತಿದ್ದೀರಾ ಎಂದು. ರಾಜನಿಗೆ ಅರ್ಥವಾಯಿತು, ಅವರೇ ವಿಶ್ವಕರ್ಮ ಎಂದು. ಆದರೆ ಆ ಮರದ ಮೇಲೆ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ ಎಂದು ರಾಜನು ಆ ವೃದ್ಧನಿಗೆ ಹೇಳಿದರು. ವೃದ್ಧ ಬಡಗಿ ಮುಗುಳ್ನಗುತ್ತಾ ಹೇಳಿದರು, ನಾನು ಆ ಕೆಲಸ ಮಾಡುತ್ತೇನೆ. ಆದರೆ ನನ್ನ ಒಂದು ಷರತ್ತಿದೆ. ನಾನು ಒಂದು ಮುಚ್ಚಿದ ಕಕ್ಷದಲ್ಲಿ ಕೆಲಸ ಮಾಡುತ್ತೇನೆ 21 ದಿನಗಳವರೆಗೆ. ಆ ಸಮಯದಲ್ಲಿ ರಾಜ, ರಾಣಿ ಅಥವಾ ಸೇವಕರು ಯಾರೂ ಆ ದ್ವಾರವನ್ನು ತೆರೆಯುವಂತಿಲ್ಲ. ಒಂದು ವೇಳೆ ದ್ವಾರ ತೆರೆದರೆ ನಾನು ಕೆಲಸ ಅಪೂರ್ಣಗೊಳಿಸಿ ಹೊರಟು ಹೋಗುತ್ತೇನೆ ಎಂದು ಆ ವೃದ್ಧ ಹೇಳುತ್ತಾರೆ. ರಾಜ ಷರತ್ತಿಗೆ ಒಪ್ಪಿದರು. ವೃದ್ಧ ಶಿಲ್ಪಿ ಕಕ್ಷದೊಳಗೆ ಹೋದರು. ದಪ್ಪದಾದ ದ್ವಾರ ಬಂದಾಯಿತು. ಒಳಗಿನಿಂದ ಶಬ್ದಗಳು ಬರತೊಡಗಿದವು. ಚಿನಿಯ ಟಕ್ ಟಕ್, ಸುತ್ತಿಗೆಯ ಗನ್ ಗನ್. 1 ದಿನ, 3 ದಿನ, 7 ದಿನ, 10 ದಿನ ಶಬ್ದಗಳು ಬರುತ್ತಲೇ ಇದ್ದವು. ಆದರೆ 15ನೇ ದಿನ ಬಂದಾಗ ಹಠಾತ್ ಆ ಶಬ್ದ ನಿಂತು ಹೋಯಿತು. ಯಾವುದೇ ಶಬ್ದವಿಲ್ಲ. ರಾಣಿ ಗುಂಡಿಚ ಗಾಬರಿಯಾದರು. ಅವರು ರಾಜನಿಗೆ ಹೇಳಿದರು, ಮಹಾರಾಜ, ಬಹುಶಃ ಆ ವೃದ್ಧ ಹಸಿವು ಬಾಯಾರಿಕೆಯಿಂದ ಒಳಗೆ ಮರಣ ಹೊಂದಿರಬಹುದು. 15 ದಿನಗಳಾಗಿವೆ. ಅವರಿಗೆ ಜಲ ಕೂಡ ನೀಡಿರಲಿಲ್ಲ. ರಾಜನು ಕೂಡ ಚಿಂತಿತರಾದರು. ರಾಜನಿಗೆ ಷರತ್ತಿನ ನೆನಪಿತ್ತು. ಆದರೆ ರಾಣಿಯ ಒತ್ತಾಯಕ್ಕೆ ರಾಜ ದ್ವಾರ ತೆಗೆಯಬೇಕಾಯಿತು. ಒಳಗಡೆ ಆ ವೃದ್ಧ ಶಿಲ್ಪಿ ಕಾಣಿಸಲಿಲ್ಲ. ಆದರೆ 3 ಮೂರ್ತಿಗಳಿದ್ದವು. ಅವು ಅಪೂರ್ಣವಾಗಿದ್ದವು. ಜಗನ್ನಾಥನ ಕೈಗಳು ಅಪೂರ್ಣವಾಗಿದ್ದವು. ಕಾಲುಗಳು ಅಪೂರ್ಣವಾಗಿದ್ದವು. ಕಣ್ಣುಗಳು ಅಸಾಧಾರಣವಾಗಿ ದೊಡ್ಡದಾಗಿದ್ದವು. ರೂಪ ವಿಚಿತ್ರವಾಗಿತ್ತು ಮತ್ತು ಆದರೂ ಅದು ನೋಡಲು ಅದ್ಭುತವಾಗಿತ್ತು. ರಾಜ ಮಂಡಿಯ ಮೇಲೆ ಕೂತು ಅಳುತ್ತಾ ಹೇಳಿದರು, ಹೇ ಪ್ರಭು, ನಾನು ಷರತ್ತು ಮುರಿದಿದ್ದೇನೆ. ನಾನು ಅಸಫಲನಾದೆ ಎಂದು. ಆಗ ಒಂದು ಆಕಾಶವಾಣಿಯಾಯಿತು. ಆ ಪೂರ್ತಿ ಕಕ್ಷದಲ್ಲಿ ಒಂದು ದಿವ್ಯವಾಣಿ ಮೊಳಗಿತ್ತು. ಇಂದ್ರದ್ಯುಮ್ನ, ಗಾಬರಿಯಾಗಬೇಡ. ಇದು ನನ್ನ ಇಚ್ಛೆಯಾಗಿತ್ತು. ನಾನು ಇದೇ ರೂಪದಲ್ಲಿ ಇರಲು ಬಯಸಿದ್ದೆ. ನನ್ನ ಈ ದೊಡ್ಡದಾದ ಕಣ್ಣುಗಳು, ಯಾಕಂದರೆ ನಾನು ನನ್ನ ಭಕ್ತರನ್ನು ಪ್ರತಿ ಕ್ಷಣವೂ ನೋಡುತ್ತೇನೆ, ತಲೆ ಕೆಡಿಸಿಕೊಳ್ಳದೆ, ರೆಪ್ಪೆ ಬಡಿಯದೆ. ನನ್ನ ಕೈಕಾಲುಗಳು ಅಪೂರ್ಣವಾಗಿವೆ, ಯಾಕಂದರೆ ನನಗೆ ಯಾವುದೇ ಸಾಧನದ ಅಗತ್ಯವಿಲ್ಲ. ನನ್ನ ಭಕ್ತರ ಸಹಾಯಕ್ಕೆ ನನ್ನ ಇಚ್ಛೆಯೇ ಸಾಕಷ್ಟು. ಈ ರೂಪ ಅಪೂರ್ಣವಾಗಿಲ್ಲ. ಇದು ನನ್ನ ಅತ್ಯಂತ ಪವಿತ್ರ ರೂಪವಾಗಿದೆ. ಈ ಮೂರ್ತಿಗಳನ್ನು ಮಂದಿರದಲ್ಲಿ ಸ್ಥಾಪಿಸು. ರಾಜನಿಗೆ ಇನ್ನೊಂದು ರಹಸ್ಯದ ಅನುಭವವಾಯಿತು. ಅವರು ಆ ಮೂರ್ತಿಗಳ ಬಳಿ ಹೋದಾಗ ಜಗನ್ನಾಥನ ಕಾಯ್ದ ಒಳಗಿನಿಂದ ಒಂದು ಹೃದಯ ಬಡಿತ ಕೇಳಿಸಿತು. ಅದು ಶ್ರೀಕೃಷ್ಣನ ದಿವ್ಯ ಹೃದಯವಾಗಿತ್ತು. ದ್ವಾರಕದಿಂದ ಹರಿದು ಬಂದಿತ್ತು. ಅರ್ಜುನನು ಪ್ರವಹಿಸಿದ್ದನು ಮತ್ತು ಈಗ ಜಗನ್ನಾಥನ ಕಾಯದಲ್ಲಿ ಲೀನವಾಗಿತ್ತು. ರಾಜ ಇಂದ್ರದ್ಯುಮ್ನ ಭವ್ಯ ಮಂದಿರವನ್ನು ಕಟ್ಟಿಸಿದರು. ನೀಲಾಚಲ ಪರ್ವತದ ಮೇಲೆ, ಸಮುದ್ರದ ತಟದಲ್ಲಿ. ಆದರೆ ಪ್ರಾಣ ಪ್ರತಿಷ್ಠೆಗಾಗಿ ಒಬ್ಬ ಮಹಾಪುರುಷ ಬೇಕಾಗಿತ್ತು. ರಾಜ ಸ್ವಯಂ ಬ್ರಹ್ಮಲೋಕ ತಲುಪಿ ಬ್ರಹ್ಮದೇವರಿಗೆ ವಿನಂತಿ ಮಾಡಿದರು. ಬ್ರಹ್ಮದೇವ ಬಂದರು. ಮೂರ್ತಿಗಳ ಕಣ್ಣುಗಳನ್ನು ತೆರೆದರು.
ಪ್ರಾಣ ಪ್ರತಿಷ್ಠೆ ಸಂಪನ್ನವಾಯಿತು. ಆಗ ಆಕಾಶದಿಂದ ಪುಷ್ಪಗಳ ವರ್ಷವಾಯಿತು. ದೇವತೆಗಳು ಶಂಖ ಊದಿದರು. ಆ ಮಂದಿರದಲ್ಲಿ ಇಂದಿಗೂ ಪ್ರತಿ 12ರಿಂದ 19 ವರ್ಷಗಳಲ್ಲಿ ಒಂದು ಅಪರೂಪದ ಅನುಷ್ಠಾನವಾಗುತ್ತದೆ. ನವಕಳೇಬರ. ಇದರಲ್ಲಿ ಹಳೆಯ ಮೂರ್ತಿಗಳನ್ನು ವಿಸರ್ಜಿಸಲಾಗುತ್ತದೆ ಮತ್ತು ಹೊಸ ಮೂರ್ತಿಗಳನ್ನು ಸ್ಥಾಪಿಸಲಾಗುತ್ತದೆ. ಆದರೆ ಆ ಬ್ರಹ್ಮ ಪದಾರ್ಥ, ಆ ದಿವ್ಯ ಹೃದಯ ಹಳೆಯ ಮೂರ್ತಿಯಿಂದ ಹೊಸ ಮೂರ್ತಿಯಲ್ಲಿ ಸ್ಥಳಾಂತರ ಮಾಡಲಾಗುತ್ತದೆ. ಮತ್ತು ಆ ಪೂಜಾರಿಗಳು ಆ ಅನುಷ್ಠಾನ ಮಾಡುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗಳಿಗೆ ಬಟ್ಟೆ ಸುತ್ತಿ ಈ ಕಾರ್ಯ ಸಂಪನ್ನ ಮಾಡುತ್ತಾರೆ. ಏಕೆಂದರೆ ಸಾಕ್ಷಾತ್ ಬ್ರಹ್ಮದ ಸ್ಪರ್ಶ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಿಲ್ಲ. ಮತ್ತು ನಂತರದಲ್ಲಿ ಬರುತ್ತದೆ ಆ ಗಡಿಯ ಹಂತ. ಇದರ ನಿರೀಕ್ಷೆಯನ್ನು ಕೋಟ್ಯಾಂತರ ಜನರು ಪ್ರತಿ ವರ್ಷ ಮಾಡುತ್ತಾರೆ. ಅದೇ ರಥಯಾತ್ರೆ. 3 ವಿಶಾಲ ರಥಗಳು, ನಂದಿಘೋಷ, ತಾಳಧ್ವಜ, ದರ್ಪಧರಣ ಪುರಿಯ ದೊಡ್ಡ ದಂಡ ರಸ್ತೆಯ ಮೇಲೆ ನಡೆಯುತ್ತವೆ. ಭಗವಾನ್ ಮಂದಿರದ ಸೀಮೆಗಳಿಂದ ಹೊರಗೆ ಬರುತ್ತಾರೆ. ಯಾರು ಒಳಗೆ ಹೋಗಲು ಸಾಧ್ಯವಿಲ್ಲವೋ ಅವರಿಗೆ ಇಂದು ಭಗವಾನ್ ಸ್ವಯಂ ದರ್ಶನ ನೀಡುತ್ತಾರೆ. ಇದೇ ಈ ಯಾತ್ರೆಯ ಸತ್ಯ. ದೇವರು ಯಾವುದೇ ಗೋಡೆಯ ಮೇಲೆ ಬಂದಿಯಲ್ಲ. ಅವರು ಪ್ರತಿ ಜಾತಿಯವರಿಗಾಗಿ, ಪ್ರತಿ ಮನುಷ್ಯನಿಗಾಗಿ ಇದ್ದಾರೆ. ಮತ್ತು ಲಕ್ಷಾಂತರ ಕೈಗಳು ಆ ತೇರಿನ ಹಗ್ಗವನ್ನು ಹಿಡಿದುಕೊಂಡಾಗ ಶ್ರೀಮಂತ, ಬಡವ, ರಾಜ ಎಲ್ಲರೂ ಒಂದೇ. ಜೈ ಜಗನ್ನಾಥ.